ಫೋಟೋ ಮುಗಿತಾ? ಇಂಟರ್ನ್ಯಾಷನಲ್ ಕ್ಲಬ್ಬಿಂದ 1000 ಗಿಡ ನೆಟ್ಟರೆ ಅವಾರ್ಡ್ ಕೊಡ್ತೀವಿ ಅಂತೇಳಿ ಒಂದು ಟ್ಯಾಗ್ಲೈನ್ ಹಾಕಿದ್ರು. ಅದರ ಪ್ರಯುಕ್ತ ನಮ್ಮ ಎಲ್ಲ ಕ್ಲಬ್ಬು 100 ನೆಟ್ಟರೆ ಒಂದು ಅವಾರ್ಡು ನಮ್ಮ ಕ್ಲಬ್ಬಿಂದ ಕ್ಯಾಬಿನೆಟ್ಗೆ ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ದೀವಿ. ಇದರಂತೆ ಈಗ ಸುಮಾರು ಕ್ಲಬ್ಬು ನಡ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಇದರಿಂದ ನಮಗೆ ಒಂದು ಕ್ಯಾಬಿನೆಟ್ಗೆ ತುಂಬ ಸಂತೋಷವಾಗಿದೆ. ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮುಂದೆ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಾ ನಾನು ಬಯಸ್ತೀನಿ. ಗಿಡ ಮಾಡಿ ಹಸಿರು ಉಳಿಸಿ. ಆಯ್ತು ಸರ್. ಅಮ್ಮ ಇಲ್ಲಿ ನೋಡಿ ಅಮ್ಮ. ಆಯ್ತು ಆಯ್ತಮ್ಮ. ರಾಜು ಅಮ್ಮ ಯಾವಾಗ ತಗೊಂಡ್ರು? ಹಾಕಿ ಹಾಕಿ ಹಾಕಿ. ಏನು ನಮ್ಗೆ ಏನು ಬೇಡ, ಗಡಿಯಾರ ಕೊಡ್ತಾರಲ್ಲ ತಳೈಸು. ನೋಡಿ ಸರ್. ಬನ್ನಿ ಅದೋಣ. ಬನ್ನಿ ಬನ್ನಿ ಹಿಂಗೆ ಬನ್ನಿ. ಇಲ್ಲ ಬೇಡ ಅಲ್ಲ, ಹಂಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಇಲ್ಲ ಬಿಡಿ 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 ಬಿಡಿ, ಅದು ಚೇಂಜ್ ಮಾಡಬೇಕು ನಾನು. ಹಾಂ ಇಲ್ಲಿ ನೋಡಿ ಹಾಗೆ ಚೆನ್ನಾಗಿ ಸರ್. ನೋಡ ಆ ಕಡೆ. ಓಕೆ ಥ್ಯಾಂಕ್ ಯು. ಎಸ್ ಸರ್, ವೀಕ್ಷಣ ನಮಸ್ಕಾರ. ಇವತ್ತು ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳು ಎಷ್ಟೋ ಇದೆ, ಹಾಗೆಯೇ ವಿವೇಕಾನಂದ ಎಲ್ಲ ರೀತಿಯಾದಂಥ ಯೋಗ ಅಭ್ಯಾಸ ಶಿಬಿರಗಳು ಬೇಕಾದಷ್ಟಿದೆ. ವಿವೇಕಾನಂದರ ಹೆಸರಲ್ಲಿ ಇಡೀ ಮೈಸೂರು ಜಿಲ್ಲೆಯಲ್ಲಿ ಭಾಳ ಸುಮಾರು 30-40 ವರ್ಷದಿಂದ ನಮ್ಮ ಗುರುಗಳು ಯೋಗ ಶಿಬಿರ ಮತ್ತು ಯೋಗ ತರಬೇತಿಗಳಲ್ಲಿ ಭಾಳ ಸಾರ್ವಜನಿಕವಾಗಿ ಮತ್ತು ಶಾಲಾ ವ್ಯವಸ್ಥೆಗಳಲ್ಲಿ ಹೋಗಿ ಅವರು ಯೋಗನ ತರಬೇತಿ ನೀಡ್ತಾ ಇರುವಂಥದ್ದು ಹೆಬ್ಬಾಳ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇರುವಂಥದ್ದು ಕೂಡ ನಾವು ನೋಡ್ತೇವೆ. ಅವ್ರಿಗೆ ಇವತ್ತು ನಮ್ಮ ಮಾದೇವಣ್ಣ ತೋಟದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗಿಯಾದರು. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದು ಸನ್ಮಾನ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಮಹಾಬಲೇಶ್ವರ ಬೈರಿ ಸರ್ ಅವರು ಕೂಡ ಅವರು ಸನ್ಮಾನನ ಇಟ್ಕೊಂಡಿದ್ದಾರೆ. ರಾಮಕೃಷ್ಣ ದೀಕ್ಷಿತ್ ಅಂತ ಗುರುಗಳ ಹೆಸರು. ಅವರು ಕೂಡ ರಾಮಕೃಷ್ಣ ಪರಮಹಂಸರ ಮತ್ತು ವಿವೇಕಾನಂದರ ಪರಮ ಭಕ್ತರು ಕೂಡ. ಆಯ್ತು ಜಿ. ಬನ್ನಿ ಓಕೆ.